ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ನಮಗೆಲ್ಲ ಗೊತ್ತಿರುವಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನದ ಈ ಪ್ರಯುಕ್ತ ಈ ಮಾಧ್ಯಮಗೋಷ್ಠಿ ಇಲ್ಲಿ ಏರ್ಪಡಿಸಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಜಗತ್ತಿನಲ್ಲಿ ಯಾವ ಕ್ರಾಂತಿಯನ್ನು ಉಂಟು ಮಾಡಿದರು ಎಂಬ ಒಂದು ಪರಿಚಯ ಮಾಡಿಕೊಡಲಿಕ್ಕಾಗಿ ಜಮಾತ್ ಇಸ್ಲಾಮಿ ಕರ್ನಾಟಕ ಘಟಕದಿಂದ ಈ ಒಂದು 12 ದಿವಸದ ಅಭಿಯಾನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಂದಿನ ನಮ್ಮ ದೇಶದ ವಾತಾವರಣದಲ್ಲಿ ಪರಸ್ಪರ ಅರಿತುಕೊಳ್ಳುವುದು, ಪರಸ್ಪರ ಧರ್ಮಗಳನ್ನು ಅರಿತುಕೊಳ್ಳುವುದು, ಪರಸ್ಪರ ಧರ್ಮಗಳ ಗುರುಗಳನ್ನು ಅರಿತುಕೊಳ್ಳುವುದು, ಅವರ ಸಂದೇಶಗಳನ್ನು ಅರಿತುಕೊಳ್ಳುವುದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದರೆ ಧರ್ಮದ ಸಂದೇಶ, ಧರ್ಮದ ಗುರುಗಳ ಕುರಿತು ಸಾಕಷ್ಟು ತಪ್ಪು ಕಲ್ಪನೆಗಳನ್ನು ಹರಡಿಸಲಾಗ್ತಾ ಇದೆ ಮತ್ತು ಆ ಹಿನ್ನೆಲೆಯಲ್ಲಿ ಸಂಕುಚಿತ ಮನೋಭಾವವನ್ನು ಉಂಟು ಮಾಡಿ ದ್ವೇಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಕೂಡ ಒಂದು ಸಂಚು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಧರ್ಮ ಬೋಧಕರ ಜೀವನ ಮತ್ತು ಸಂದೇಶದ ಕುರಿತು ಇಲ್ಲಿರ್ತಕ್ಕಂಥ ಎಲ್ಲ ಜನ ಸಮುದಾಯಗಳನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವ ಸಂದೇಶವನ್ನು ಈ ಜಗತ್ತಿಗೆ ನೀಡಿದರು, ಯಾವ ಬದಲಾವಣೆಗಳನ್ನು ಅವರು ತಂದರು, ಅವರ ಸಂದೇಶದಲ್ಲಿ ಮನುಷ್ಯ ಕುಲಕ್ಕೆ ಎಂಥ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಸಂದೇಶ ಇದೆ ಮತ್ತು ಅದನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನ್ಯಾಯ, ಶಾಂತಿ, ಸಮೃದ್ಧಿ ಉಂಟಾಗ್ತಾ ಇದೆ ಎಂಬ ಪರಿಚಯ ಮಾಡಿಕೊಳ್ಳುವುದು ಮತ್ತು ಮಾಡಿಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಜನ್ಮದಿನದ ಈ ತಿಂಗಳಲ್ಲಿ ಮುಸ್ಲಿಂ ಸಮಾಜದ ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಜಮಾತ್ ಇಸ್ಲಾಮಿ ಬಹಳ ಮೌಲಿಕವಾಗಿರ್ತಕ್ಕಂಥ ಒಂದು ಪ್ರವಾದಿ ಇವರ ಜೀವನ ಮತ್ತು ಸಂದೇಶವನ್ನು ತಿಳಿಸುವಂತಹ ಕಾರ್ಯ ತನ್ನ ಸ್ಥಾಪನೆಯ ದಿನದಿಂದಲೇ ಅದು ಮಾಡುತ್ತಾ ಬಂದಿದೆ. ಪ್ರತಿ ವರ್ಷ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶದ ಕುರಿತು ಇಂಥ ಅಭಿಯಾನಗಳನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಈ ಸಲವೂ ಕೂಡ ಪ್ರವಾದಿ ಮುಹಮ್ಮದರು ಕ್ರಾಂತಿಯ ಜ್ಯೋತಿ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ದೇಶ, ನಮ್ಮ ಸಮಾಜ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಅದು ಜಾತಿಯ ಸಮಸ್ಯೆ ಇರಬಹುದು, ಕೋಮುವಾದದ ಸಮಸ್ಯೆ ಇರಬಹುದು, ಅದು ಆರ್ಥಿಕ ಸಮಸ್ಯೆಗಳು ಇರಬಹುದು, ಸಾಮಾಜಿಕ ಸಮಸ್ಯೆಗಳು ಇರಬಹುದು, ಅದು ರಾಜಕೀಯ ಸಮಸ್ಯೆಗಳು ಇರಬಹುದು. ಎಲ್ಲ ಸಮಸ್ಯೆಗಳಿಗೆ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶದಲ್ಲಿ ಎಂಥ ಪ್ರಾಯೋಗಿಕತೆ ಇದೆ ಎಂಬುದರ ಕುರಿತು ಪರಿಚಯ ಮಾಡುವಂತಹ ಕಾರ್ಯ ಜಮಾತ್ ಇಸ್ಲಾಮಿ ಮಾಡ್ತಾ ಇದೆ. ಯಾಕಂದ್ರೆ ಈ ಸಮಸ್ಯೆಗಳ ಪರಿಹಾರವಿಲ್ಲದೆ ದೇಶ ಮತ್ತು ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇಲ್ಲ, ದೇಶ ಮತ್ತು ಸಮಾಜ ಸಮೃದ್ಧಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶದಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಯಾವ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಮೌಲ್ಯಗಳು ಇವೆ ಎಂಬುದನ್ನು ತಿಳಿಸಿಕೊಡುವಂಥದ್ದು
ಈ ಅಭಿಯಾನದ ಒಂದು ಉದ್ದೇಶ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ದ್ವೇಷ ನಾವು ಕಾಣ್ತಾ ಇದ್ದೇವೆ, ಇವತ್ತು ಸಮಾಜದಲ್ಲಿ ಅಭದ್ರತೆಯನ್ನು ನಾವು ಕಾಣ್ತಾ ಇದ್ದೇವೆ, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದರು ಯಾವ ಸಂದೇಶದ ಮೂಲಕ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಕೌಟುಂಬಿಕವಾಗಿ ಯಾವ ಬದಲಾವಣೆಗಳನ್ನು ತಂದರು, ಯಾವ ರೀತಿಯಾಗಿ ತಂದರು, ಅವರ ಕಲಿಸಿದ ಮೌಲ್ಯಗಳಲ್ಲಿ, ಅವರು ಬೋಧಿಸಿದ ಸಂದೇಶದಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡುವಂತ ಯಾವ ಒಂದು ಮಾತುಗಳಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಆ ಒಂದು ಸಂದೇಶ ನಾವು ಕನ್ನಡ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೆ ಮುಗಿಸುವಂತ ಕೆಲಸ ಈ ಅಭಿಯಾನದಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಅಭಿಯಾನ ಈ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 9ರವರೆಗೆ ಸತತವಾಗಿ ನಾವು ಈ ಒಂದು ಕರ್ನಾಟಕದಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಸಸ್ಯಗಳಿಂದ ನಿಮ್ಮೆಲ್ಲರಿಗೆ ನನಗೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಹಾರೈಸುತ್ತೇನೆ. ಆತ್ಮೀಯ ದೇಶ ಬಾಂಧವರೇ, ಇದು ಪೈಗಂಬರ ಸೀರತದ ಬಗ್ಗೆ ಅಭಿಯಾನದ ಪತ್ರಿಕೋತ್ಸವ ಕಾರ್ಯಕ್ರಮ ಆಗಿದೆ. ಇಲ್ಲಿ ಬಂದಂತಹ ಎಲ್ಲ ಪತ್ರಕರ್ತರಿಗೆ, ವರದಿಗಾರರಿಗೆ ನಾನು ಸುಸ್ವಾಗತ ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕಂದರೆ, ಇದು ಯಾವುದೇ ಧರ್ಮದ ಪ್ರಚಾರ ಅಲ್ಲ. ಪೈಗಂಬರರ ಸಂದೇಶ ಇಡೀ ಮಾನವ ಕೋಟಿಗೆ ಸಂದೇಶವಾಗಿದೆ. ಅವರು ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನರಾಗಿದ್ದು, ಒಬ್ಬ ತಂದೆ ಒಬ್ಬ ತಾಯಿಯ ಮಕ್ಕಳು ಎಲ್ಲ ಮಾನವರು, ಎಲ್ಲರೂ ಸಹೋದರರು ಮತ್ತು ಸಹೋದರಿಯರು ಎಂಬ ಒಂದು ವಾಸ್ತವಾಂಶವನ್ನು ಪೈಗಂಬರರು ಸಾರಿ ಸಾರಿ ಹೇಳಿದ್ದಾರೆ. ಸುಮಾರು 1400 ವರ್ಷಗಳ ಹಿಂದೆ ಅಲ್ಲಿ ವಾತಾವರಣ ಹೇಗಿತ್ತು? ಅಲ್ಲಿ ಅಸಮಾನತೆ ಇತ್ತು, ಹಿಂಸೆ, ಅನೈತಿಕತೆ, ಶೋಷಣೆ, ದಬ್ಬಾಳಿಕೆ, ವ್ಯಭಿಚಾರ, ಸೆರೆ ಎಲ್ಲ ಕೆಡಕಗಳು ಅಲ್ಲಿ ಮನೆ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಪ್ರವಾದಿಯವರು ಜನರಿಗೆ ಕೊಟ್ಟಂಥ ಸಂದೇಶ ಅಂದರೆ ಹೃದಯದ ಶುದ್ಧೀಕರಣ. ಮನುಷ್ಯನ ಹೃದಯದ ಶುದ್ಧೀಕರಣವಾದರೆ ಯಾವುದೇ ಕೆಟ್ಟ ಕೆಲಸ ಮಾಡಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ. ಮತ್ತು ಅವರ ಈ ಸಂದೇಶ ಕೇವಲ ಜೀವನದ ಒಂದು ಕ್ಷೇತ್ರಕ್ಕೆ ಮೀಸಲಾಗಿಲ್ಲ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ, ಅವನ ವೈಯಕ್ತಿಕ ಜೀವನವಾಗಲಿ, ಅವನ ಕೌಟುಂಬಿಕ ಜೀವನವಾಗಲಿ, ಅವನ ಸಾಮಾಜಿಕ ಜೀವನವಾಗಲಿ, ಅವನ ಆರ್ಥಿಕ ಜೀವನವಾಗಲಿ, ಅವನ ರಾಜಕೀಯ ಜೀವನವಾಗಲಿ, ಎಲ್ಲ ಜೀವನದಲ್ಲಿಯೂ ಕೂಡ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ನಾನೊಬ್ಬ ಮುಸಲ್ಮಾನಾಗಿ ಪೈಗಂಬರ ಬಗ್ಗೆ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ. ಆದರೆ ಕೆಲವು ಮುಸಲ್ಮಾನರಲ್ಲ ಅವರು, ಆದರೂ ಕೂಡ ಅವರು ಪೈಗಂಬರ್ ಜೀವನವನ್ನು ಅಭ್ಯಾಸ ಮಾಡಿ ಯಾವ ರೀತಿಯಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಯೋಗೇಶ್ ಮಾಸ್ಟರ್ ಸಾಹೇಬರು ಅವರು ಮುಸಲ್ಮಾನರಲ್ಲ, ಅವರು ಬರೆದಂಥ ಒಂದು ಗ್ರಂಥವನ್ನು ನಾವು ಇವತ್ತು ತಮಗೆ ಕೊಡ್ತಾ ಇದ್ದೀವಿ, ತಾವು ಅದನ್ನು ಓದಿ ನೋಡ್ರಿ. ಅದೇ ರೀತಿ ಮೈಕಲ್ ಹಾರ್ಟ್, ಅವನು ಮುಸಲ್ಮಾನ್ ಆಗಿರಲಿಲ್ಲ, ಅವನು ಜಗತ್ತಿನ ಒಂದು 100 ಜನರ ಜೀವನವನ್ನು ಅಭ್ಯಾಸ ಮಾಡಿದನು. ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಅವರೇ ಮೊಹಮ್ಮದ್ ಪೈಗಂಬರ್ ಅಂತ ಅವನು ಮೊದಲೇ ಸ್ಥಾನವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತಿನ ಈ ಕಲುಷಿತ ವಾತಾವರಣದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ಗಳಿಸಿ 80 ವರ್ಷಗಳಾಗಿವೆ. ಆದರೂ ಕೂಡ ಇಲ್ಲಿ ಬಡತನ, ನಿರುದ್ಯೋಗ, ಅಸಮಾನತೆ, ದೌರ್ಜನ್ಯ, ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ, ಸುಲಿಗೆ, ಆತ್ಮಹತ್ಯೆ, ಭ್ರಷ್ಟಾಚಾರ ಎಲ್ಲವೂ ತಾಂಡವವಾಡುತ್ತಿವೆ. ಇಂಥ ಸಂದರ್ಭದಲ್ಲಿ ಪ್ರವಾದಿಯ ಸಂದೇಶವನ್ನು ಎಲ್ಲ ಜನರಿಗೂ ಮುಟ್ಟಿಸಬೇಕು ಮತ್ತು ಈ ನಮ್ಮ ಸಮಾಜದಲ್ಲಿ ಸತ್ಯ, ನ್ಯಾಯ, ಕರುಣೆ, ಘನತೆ ಮತ್ತು ಏಕದೇವನ ವಿಶ್ವಾಸ ಸಂದೇಶವನ್ನು ಸಾರಲಿಕ್ಕೆ ಈ ಪತ್ರಿಕೋಷ್ಠಿಯನ್ನು ನಾವು ಕರೆದಿದ್ದೇವೆ. ಪೈಗಂಬರರ ಸಂದೇಶ ಕೇವಲ ಬೋಧನೆ ಅಲ್ಲ, ಅವರು ಪ್ರಾಯೋಗಿಕವಾಗಿ ಕೃತಿಯಲ್ಲಿ ಅದನ್ನು ತಂದು ತೋರಿಸಿದ್ದಾರೆ. ಅದಕ್ಕಾಗಿ ಅಷ್ಟೊಂದು ಮಹತ್ವವಿದೆ. ಇದೇ ಸಂದೇಶವನ್ನು ಇಡೀ ಬಿಜಾಪುರ ಜನತೆಗೆ ತಿಳಿಸಲಿಕ್ಕಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ವೈಯಕ್ತಿಕ ಭೇಟಿ ಮಾಡ್ತಾ ಇದ್ದೇವೆ. ಬಿಜಾಪುರ ಜನತೆ ಎಲ್ಲ ಜನರಲ್ಲಿ, ಅವರು ಆಡಳಿತ ಅಧಿಕಾರಿಗಳಾಗಲಿ, ಸಮಾಜ ಸೇವಕರಾಗಲಿ, ರಾಜಕಾರಣಿಗರಾಗಲಿ, ಎಲ್ಲರಿಗೂ ನಾವು ವೈಯಕ್ತಿಕ ಭೇಟಿ ಮಾಡಿ ಈ ಸಂದೇಶವನ್ನು ಅವರಿಗೆ ನಾವು ಮುಟ್ಟಿಸ್ತಾ ಇದ್ದೇವೆ. ಅದೇ ರೀತಿ ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸಿದ್ದೇವೆ. ಸುಮಾರು 40ರಿಂದ 50 ನಮ್ಮ ಮುಸ್ಲಿಮೇತರ ಬಾಂಧವರಿಗೆ ಕರೆಸಿ ನಾವು ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಜನಸೇವೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ನಮ್ಮ ಮಹಿಳಾ ಘಟಕದ ಎಲ್ಲ ಮಹಿಳೆಯರು ಕೂಡ ಈ ಜನಸೇವೆಯಲ್ಲಿ
ಮುಂದುವರೆದ ಕೆಲಸ ಮಾಡುವಂಥ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಅದೇ ರೀತಿ ನಿಬಂಧ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ, ಪತ್ರಿಕಾಗೋಷ್ಠಿಯನ್ನು ಇವತ್ತು ಏರ್ಪಡಿಸಿದ್ದೇವೆ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಮತ್ತು ನಮ್ಮ ಮಹಿಳೆಯರು ಕೂಡ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮಹಿಳಾ ವಿಶ್ವವಿದ್ಯಾಲಯವು ಏಕೈಕ ವಿಶ್ವವಿದ್ಯಾಲಯ ಆಗಿದೆ ಕರ್ನಾಟಕದಲ್ಲಿ. ಅಲ್ಲಿಯೂ ಕೂಡ ನಮ್ಮ ಮಹಿಳೆಯರು ಕೆಲಸ ಮಾಡಲಿಕ್ಕೆ ನಾವು ಪ್ರೇರಣೆ ಕೊಡ್ತಾ ಇದ್ದೀವಿ, ಅಲ್ಲಿಯೂ ಕೂಡ ಕೆಲಸ ಮಾಡುತ್ತಾರೆ. ಒಟ್ಟಾಗಿ ಹೇಳಬೇಕಂದ್ರೆ ಈ ಸಂದೇಶ ಮಾನವೀಯ ಸಂದೇಶ, ಸಹೋದರತೆ ಸಂದೇಶ, ಇದು ನಮ್ಮ ಈ ದೇಶದ ಅವಶ್ಯಕ ಬೇಡಿಕೆ ಆಗಿದೆ. ಇದೇ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ತಮ್ಮ ಲೇಖನಿ ಮುಖಾಂತರ ತಾವು ಇಡೀ ಸಮಾಜಕ್ಕೆ ಸಂದೇಶ ಮುಟ್ಟಿಸಲಿ. ನಮ್ಮ ದೇಶದಲ್ಲಿ ಶಾಂತಿ, ನೆಮ್ಮದಿ, ಭದ್ರತಾ ನೆಲೆಸಲಿ ಅಂತ ಹಾರೈಸಿ ನನ್ನ ಈ ಕೆಲವೊಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಹದ ಪ್ರವಾದಿ ಮೊಹಮ್ಮದ್ ಶಾಂತಿ ದೂತರು, ಆದ್ರೆ ನೀವು ಕ್ರಾಂತಿಯ ಜ್ಯೋತಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಅಂದ್ರೆ ಇದು ಒಂಥರ ವಿಶೇಷವಾಗಿ ಮಾತನಾಡ್ತಾರೆ ಅದ್ರ ಬಗ್ಗೆ. ಇಲ್ಲ, ಕ್ರಾಂತಿ ಅಂದ್ರೆ ಅದು ರಕ್ತ ಕ್ರಾಂತಿ ಅಂತಲ್ಲ, ಬದಲಾವಣೆಯ ಒಂದು ಅರ್ಥದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮನಸ್ಸಿನ ಪರಿವರ್ತನೆ ಯಾವ ರೀತಿಯಾಗಿ ಅವರು ಮನ ಪರಿವರ್ತನೆಯೊಂದಿಗೆ ಸಮಾಜದಲ್ಲಿ ಪರಿವರ್ತನೆ ತಂದರು. ಅವರೆಲ್ಲ ನಾವು ಜೀವನ ಚರಿತ್ರೆಯನ್ನು ಹೋದಾಗ ಅದು ಬಹಳ ಅಲ್ಪ ಕಾಲದಲ್ಲಿ, ಸುಮಾರು 23 ವರ್ಷಗಳಲ್ಲಿನೇ ಎಲ್ಲ ಬದಲಾವಣೆ ಆಗಿದೆ ಸಮಾಜ. ಈ ಒಂದು ಅರ್ಥದಲ್ಲಿ ನಾವು ಕ್ರಾಂತಿ ಅನ್ನುವ ಶಬ್ದವನ್ನು ಉಪಯೋಗ ಮಾಡಿದ್ವಿ. ಆ ಕ್ರಾಂತಿಯ ಬೆಳಕಿನಲ್ಲಿ ನಾವು ಈ ಸಮಾಜದಲ್ಲಿಯೂ ಕೂಡ ಪರಿವರ್ತನೆ ತರಬಹುದು, ಆ ಒಂದು ಮೌಲ್ಯಗಳ ಆಧಾರದ ಮೇಲೆ. ಇಷ್ಟು ದಿನ ಆಗ್ಲಾರ್ದ ಪರಿವರ್ತನೆ ಈಗ ಒಂದು ತಿಂಗಳೊಳಗೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಲ್ಲ, ಇಷ್ಟು ದಿನ ಬಟ್ ಇವತ್ತಿನ ಮಾಡಕ್ಕೆ ಒಂದು ತಿಂಗಳೊಳಗೆ ಇದು ಪರಿವರ್ತನೆ ಆಗುತ್ತೆ. ಇಲ್ಲ, ಒಂದೇ ಇದ್ರೊಳಗೆ ಪರಿವರ್ತನೆ ಆಗಲ್ಲ. ಪರಿವರ್ತನೆ ಅರಿವು ಮೂಡಿಸ್ತಾ ಇದ್ದೇವೆ, ಪರಿವರ್ತನೆ ಕಡೆಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ, ಅರಿವು ಮೂಡಿಸ್ತಾ ಇದ್ದೇವೆ, ಜವಾಬ್ದಾರಿಯನ್ನು ತಿಳಿಸ್ತಾ ಇದ್ದೇವೆ. ಈ ಒಂದೇ ಒಂದು 10-20 ದಿನಗಳಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಒಂದು ನಿರಂತರವಾಗಿರ್ತಕ್ಕಂಥ ಕೆಲಸ. ಒಂದು ಈ ಒಂದು 10-15 ದಿವಸದೊಳಗೆ ಜನರಲ್ಲಿ ಒಂದು ಅರಿವು ಉಂಟು ಮಾಡಲಿಕ್ಕೆ, ಅವರ ಜವಾಬ್ದಾರಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.